ಚಾಮರಾಜನಗರ ಲೋಕಸಭಾ ಚುನಾವಣೆ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ರವರು ಎನ್ಡಿಎ ಅಭ್ಯರ್ಥಿ ಎಸ್ ಬಾಲರಾಜ್ ರವರನ್ನು ಏಕೆ ಗೆಲ್ಲಿಸಬೇಕೆಂಬ ಮರ್ಮವನ್ನು ತಿಳಿಸಿದರು. ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ರವರು ಸಂಸ್ಕಾರವಂತರು, ವಿದ್ಯಾವಂತರು. ಅವರು ದಿನನಿತ್ಯ ಬೆಳಗ್ಗೆ 6 ಗಂಟೆಗೆ ಎದ್ದು ಸಾರ್ವಜನಿಕ ಕೆಲಸಗಳಲ್ಲಿ ಪಾಲ್ಗೊಳ್ಳುವರು. ಅಲ್ಲದೆ ಅವರಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಇದಕ್ಕಾಗಿ ಅವರನ್ನು ಗೆಲ್ಲಿಸಬೇಕು. ಅದೇ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ರವರು ಮಲಗುವುದು ರಾತ್ರಿ 3 ಗಂಟೆಗೆ, ಎದ್ದೇಳುವುದು ಮಧ್ಯಾಹ್ನ 3 ಗಂಟೆಗೆ. ಹೀಗಾಗಿ ನೀವು ಒಳ್ಳೆಯವರನ್ನು ಗೆಲ್ಲಿಸಿದರೆ ಒಳ್ಳೆಯ ಆಡಳಿತ ಸಿಗುತ್ತದೆ, ಕೆಟ್ಟವರನ್ನು ಗೆಲ್ಲಿಸಿದರೆ ಕೆಟ್ಟ ಆಡಳಿತ ಸಿಗುತ್ತದೆ. ನೀವು ನೀತಿವಂತರನ್ನು ಗೆಲ್ಲಿಸಿದರೆ ನೈತಿಕ ಆಡಳಿತ ಸಿಗುತ್ತದೆ, ಅನೀತಿವಂತರನ್ನು ಗೆಲ್ಲಿಸಿದರೆ ಅನೈತಿಕ ಆಡಳಿತ ಸಿಗುತ್ತದೆ ಎಂದು ಚಾಮರಾಜನಗರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ರವರ ದಿನನಿತ್ಯದ ಕಾರ್ಯವನ್ನು ಎಳೆ ಎಳೆಯಾಗಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಮುಂದೆ ಬಿಚ್ಚಿಟ್ಟರು. ಲೆಕ್ಕಾಚಾರ ಮಾಡ್ತೀವಿ. ನಮ್ಮ ಮನೆ ಮಗಳನ್ನ ಬೇರೆಯವ್ರ ಮನೆಗೆ ಕೊಡ್ಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡ್ತೀವಿ. ಆ ಮನೆತನ ಒಳ್ಳೇದ, ಆ ಹುಡುಗ ಒಳ್ಳೆಯವನ, ಅವನೇನಾದ್ರು ಇಸ್ಪಿಟ್ ಆಡ್ದಾನ, ಅವನೇನಾದ್ರು ಎಣ್ಣೆ ಮಾಡ್ದಾನ, 7 ಕಟ್ಟು ಬಿಡಿ ಸೇರ್ತಾನ, ಇದನ್ನೆಲ್ಲ ನೋಡಲ್ವಾ? ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳದನ, ಎದ್ದವನ್ ಕೆಲಸ ಮಾಡ್ದಾನ, ಇದೆಲ್ಲ ನೋಡ್ತೀವಲ್ವಾ? ಹಾಗೆ ಬಾಲರಾಜು 6 ಗಂಟೆಗೆ ಎದ್ದೇಳ್ತಾರೆ, ಎದ್ದೇಳ್ಬಿಟ್ಟು ಜನರ ಕಷ್ಟ ಸುಖ ಕೇಳ್ತಾರೆ. ಅದಕ್ಕೆ ಬಾಲರಾಜು ಗೆಲ್ಲಿಸ್ಬೇಕು. ಬಾಲರಾಜು ವಿರುದ್ಧ ನಿಂತವರಲ್ಲ, ಅವರು 3 ಗಂಟೆಗೆ ಎದ್ದೇಳ್ತಾರಂತೆ, ಮಧ್ಯಾಹ್ನ 3 ಗಂಟೆಗೆ. ಮಲಗೋದು ಯಾವಾಗ ಅಂದ್ರೆ ಹೋಗ್ಕೂ 3 ಗಂಟೆಗೆ ಮಲಗದಾರೆ. ಅಲ್ಲಿ ಗಂಟೆ ಏನ್ ಮಾಡಿದಾರ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಜನರ ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಬಾಲರಾಜು ಇದ್ದಾರೆ. ಅದಕ್ಕೋಸ್ಕರ ಓಟ್ ಹಾಕಬೇಕು. ಬಾಲರಾಜುಗೆ ನಾನು ಹೇಳಿದ್ನಲ್ಲ, ಆ ಯಾವ ಅಭ್ಯಾಸನೂ ಇಲ್ಲ. 24 ಗಂಟೆ ಎಚ್ಚರವಾಗಿರುವಾಗ ನೆಟ್ಟಿಗೆ ಮಾತಾಡ್ತಾರೆ. ಅದಕ್ಕೆ ಬಾಲರಾಜು ಓಟ್ ಹಾಕ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಬಂಧುಗಳೇ, ಅದನ್ನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ 1955ರಲ್ಲಿ ಬಿಬಿಸಿನವರು ಅಂಬೇಡ್ಕರ್ನ ಇಂಟರ್ವ್ಯೂ ಮಾಡ್ತಾರೆ, ಸಂದರ್ಶನ ಮಾಡ್ತಾರೆ. ಆ ಸಂದರ್ಶಕ ಒಂದು ಪ್ರಶ್ನೆ ಕೇಳ್ತಾನೆ ಅಂಬೇಡ್ಕರ್ಗೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗುತ್ತಾ? ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಆಗಲ್ಲ ಅಂತ. ಇದೇನ್ ಸರ್ ಹಿಂಗ್ ಹೇಳ್ತೀರಿ? ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಂದುಕೊಟ್ಟು ನೀವು ಇಲ್ಲಿ ಯಶಸ್ವಿ ಆಗಲ್ಲ ಅಂತ ಹೇಳ್ತಾ ಇದ್ದೀರ, ಯಾಕೆ? ಅದಕ್ಕೆ ಅಂಬೇಡ್ಕರ್ ಒಂದು ಉದಾಹರಣೆ ಹೇಳ್ತಾರೆ. ಅವನಿಗೆ ನಾನೊಂದು ಉದಾಹರಣೆ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಈಗ ಕಾಂಗ್ರೆಸ್ನವರು ಜೋಡೆತ್ತಿನ ಗುರುತಿಗೆ ಓಟ್ ಹಾಕಿ ಅಂತಾರೆ. ಆ ಕಾಲದಲ್ಲಿ ಜೋಡೆತ್ತಿನ ಗುರುತು 52, 54, 56ರಲ್ಲಿ ಜೋಡೆತ್ತಿನ ಗುರುತು ಸಿಂಬಲ್ ಅದು. ಜೋಡೆತ್ತಿನ ಗುರುತಿಗೆ ಓಟ್ ಹಾಕಿ ಅಂತಾರೆ. ಜನ ಕಣ್ಣು ಮುಚ್ಕೊಂಡು ಜೋಡೆತ್ತಿನ ಗುರುತಿಗೆ ಓಟ್ ಹಾಕ್ತಾರೆ. ಆದ್ರೆ ಜನ ಜೋಡೆತ್ತಿನ ಗುರುತಿಗೆ ಕತ್ತೆ ನಿಂತಿದೆಯಾ, ವಿದ್ಯಾವಂತ ನಿಂತಿದ್ದಾನ ಅಂತ ನೋಡಲ್ಲ. ಜೋಡೆತ್ತಿನ ಗುರುತು ಓಟ್ ಹಾಕ್ತಾರೆ. ಹೆಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗುತ್ತೆ? ಎಂತ ದೊಡ್ಡ ಮಾತು. ಆ ರೀತಿಯ ಚುನಾವಣೆ ಇದು. ನೀವು ಒಳ್ಳೆಯವ್ರನ್ನ ಗೆಲ್ಸಿದ್ರೆ ಒಳ್ಳೆ ಆಡಳಿತ ಬರ್ತದೆ, ಕೆಟ್ಟವ್ರನ್ನ ಗೆಲ್ಸಿದ್ರೆ ಕೆಟ್ಟ ಆಡಳಿತ ಬರ್ತದೆ. ನೀವು ನೀತಿವಂತರನ್ನ ಗೆಲ್ಸಿದ್ರೆ ನೈತಿಕ ಆಡಳಿತ ಇರ್ತದೆ, ಅನೈತಿಕವಾಗಿರೋರನ್ನ ಗೆಲ್ಸಿದ್ರೆ ಅನೈತಿಕ ಆಡಳಿತ ವ್ಯವಸ್ಥೆ ಬರ್ತದೆ. ಸೊ ನನ್ನ ದೃಷ್ಟಿನಲ್ಲಿ ನಾನು 10ರಿಂದ 20 ವರ್ಷದಿಂದ ಬಾಲರಾಜ್ ಅವರನ್ನ ನೋಡಿದ್ದೀನಿ. ಇವ್ರಿಗೆ ಯಾವುದೇ ದುರಭ್ಯಾಸಗಳು ಇಲ್ಲ, ಕೆಟ್ಟ ಚಟಗಳು ಇಲ್ಲ. ಬೆಳಗ್ಗೆ ಎದ್ದು ಜನಪರ ಕೆಲಸ ಮಾಡ್ತಾರೆ. ಇದಕ್ಕಿಂತ ಇದೇನಪ್ಪ ಬೇಕು? ಹಲೋ. ಸೊ ಆ ಕಾರಣಕ್ಕೆ ಬಾಲರಾಜ್ ಅವ್ರನ್ನ ಗೆಲ್ಲಿಸಬೇಕು. ಬಾಲರಾಜ್ ಅವರು ಗೆದ್ದು ಪಾರ್ಲಿಮೆಂಟ್ಗೆ ಹೋದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ.